Hello friends, I welcome you to the question and answer session of the lesson Advent of Europeans. So first let us start with fill in the blanks kind of questions. So in 1453, the Ottoman Turks occupied Dash. So Ottoman Turks captured Constantinople city in AD 1453. So that's why you should answer it as Constantinople. So the sea route between India and Europe was discovered by Dash. So it was discovered by Vasco da Gama. The capital of French in India was Dash. So it is Pondicherry. It was Pondicherry. So in 1757, Robert Clive declared Dash battle over Siraj Dowlah. So at Plassey, they declared a war, and that is called Plassey War. So the Diwani rights over Bengal were handed over to the British by whom? So by Shah Alam II. So his picture is in the right. The dual government policy was implemented by Dash in Bengal. So it was done by Robert Clive. So how did the trade take place between India and Europe during Middle Ages? ಸೊ ಈ ಮಿಡಲ್ ಏಜಸಲ್ಲಿ ಏನಾಯಿತು, ಈ ಸ್ಟಾರ್ ಏನಿದೆ, ಈ ಸ್ಟಾರ್ ಮಾರ್ಕ್ ಹಾಕಿದ್ದೀನಲ್ಲ, ಸೊ ಅಲ್ಲಿ ಅದು ಇಂಡಿಯಾ, ಅಲ್ಲಿಂದ ಮರ್ಚೆಂಡೈಸ್ಗಳನ್ನೆಲ್ಲ, ಸೊ ಏನಿ ಸಾಂಬಾರು ಪದಾರ್ಥಗಳು ಅಂಥ ಮರ್ಚೆಂಡೈಸ್ಗಳನ್ನೆಲ್ಲ ಈ ಅರಬ್ ವರ್ತಕರು, ಸೊ ದಿಸ್ ಅರಬ್ ಮರ್ಚೆಂಟ್ಸ್ ವರ್ ಟೇಕಿಂಗ್ ಇಟ್ ಫ್ರಮ್ ಇಂಡಿಯಾ ಆ್ಯಂಡ್ ಸ್ಟಾಕಿಂಗ್ ಇಟ್ ಅಟ್ ಕಾನ್ಸ್ಟಾಂಟಿನೋಪಲ್. ಸೊ ಕಾನ್ಸ್ಟಾಂಟಿನೋಪಲಲ್ಲಿ ಎಲ್ಲ ತೊಗೊಂಡೋಗಿ ಹಾಕ್ಕೊಳ್ಳೋದು. ಸೊ ಇಟಾಲಿಯನ್ ಮರ್ಚೆಂಟ್ಸ್ ಏನಿದ್ದಾರೆ, ಸೊ ಆ ಇಟಾಲಿಯನ್ ವರ್ತಕರು ಅದನ್ನು ತೊಗೊಂಡೋಗಿ ಸೊ ಯುರೋಪ್ ರಾಷ್ಟ್ರ, ಸೊ ಯುರೋಪಿಯನ್ ಪವರ್ಸ್ ಅಂತ ಲೆಫ್ಟ್ ಸೈಡ್ ಏನಿದೆ ಒಂದು ಬಾಕ್ಸ್ ಹಾಕಿದ್ದು ನೋಡಿ, ಸೊ ಅಲ್ಲಿ ಸೊ ಈ ಸೆಂಟ್ರಲ್ಲಿ ಮಾಡಿರೋದು, ರೌಂಡ್ ಮಾಡಿರೋದು ರೆಡ್ ಕಲರ್ದು ಇಟಲಿ. ಅವರು ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ಜರ್ಮನಿ, ಡೆನ್ಮಾರ್ಕ್, ಯುನೈಟೆಡ್ ಕಿಂಗ್ಡಮ್, ಐರ್ಲ್ಯಾಂಡ್, ಸೊ ಇಲ್ಲಿಗೆಲ್ಲ ತೊಗೊಂಡು ಅಲ್ಲಿಂದ ಮಾರೋರು. ಸೊ ಇದು ಸೀನ್ ಆಗಿನ ಕಾಲದಲ್ಲಿ. The Arab merchants carried the Asian products into Constantinople. ಸೊ ಅರಬ್ ಮರ್ಚೆಂಟ್ಸು ಕಾನ್ಸ್ಟಾಂಟಿನೋಪಲ್ಗೆ, ಸೊ ಇಂಡಿಯಾ ಅಥವಾ ಏಷ್ಯಾ ರೀಜನಿಂದ ತೊಗೊಂಡೋಗಿ ಹಾಕ್ಕೊಳ್ಳೋರು. ಇಟಾಲಿಯನ್ ಮರ್ಚೆಂಟ್ಸ್ ವರ್ ಬೈಯಿಂಗ್ ದೀಸ್ ಗೂಡ್ಸ್ ಆ್ಯಂಡ್ ದೆನ್ ವರ್ ಸೆಲ್ಲಿಂಗ್ ಇನ್ ಯುರೋಪಿಯನ್ ಕಂಟ್ರೀಸ್. ಸೊ ಇಟಾಲಿಯನ್ ಮರ್ಚೆಂಟ್ಸ್ ಏನು ಮಾಡೋರು, ಅದನ್ನೆಲ್ಲ ತೊಗೊಂಡೋಗಿ ಫ್ರಾನ್ಸು, ಪೋರ್ಚುಗಲ್ಲು, ಡೆನ್ಮಾರ್ಕು, ಇಂಗ್ಲೆಂಡು ಅಲ್ಲಿಗೆಲ್ಲ ತೊಗೊಂಡೋಗಿ ಹಾಕೋರು. There was a great demand for Indian spices like pepper, cardamom, ginger and many other spices in Europe. ಸೊ ಯುರೋಪಲ್ಲಿ ಈ ಸಾಂಬಾರು ಪದಾರ್ಥಗಳೇನಿದ್ವು, ಮೆಣಸು, ಚಕ್ಕೆ, ಜಿಂಜರ್, ಶುಂಠಿ, ಸೊ ಇವೆಲ್ಲ ಯುರೋಪಲ್ಲಿ ತುಂಬ ಪಾಪ್ಯುಲರ್. ಸೊ ಕಾನ್ಸ್ಟಾಂಟಿನೋಪಲ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಕನ್ಸಿಡರ್ಡ್ ಆಸ್ ದ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್. ಸೊ ಯುರೋಪಿಯನ್ ಟ್ರೇಡ್ ಮಾಡೋಕ್ಕೆ ಇದ್ದಿದ್ದೇ ಒಂದು ಗೇಟ್ ಯಾವುದಪ್ಪ ಅಂತಂದರೆ ಕಾನ್ಸ್ಟಾಂಟಿನೋಪಲ್. ಸೊ ಈ ಥರ ಒಂದು ಖ್ಯಾತಿ ಗಳಿಸ್ಬಿಡ್ತು. ಈವನ್ ಜಿಯಾಗ್ರಫಿಕಲಿನೂ ಹಾಗೆ ಆಗಬೇಕು ಅನ್ನೋ ಹಾಗಿದೆ ಇಫ್ ಯು ಲುಕ್ ಅಟ್ ದ ಜಿಯಾಗ್ರಫಿ. ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೈನ್ಡ್ ಎ ಮಾನೋಪಲಿ ಓವರ್ ದ ಟ್ರೇಡ್ ಇನ್ ಯುರೋಪ್. ಸೊ ಈ ಅರಬ್ ಮರ್ಚೆಂಟ್ಸ್ ಏನು ಮಾಡಿದ್ರು, ಸೊ ಒಂಥರ ಮಾನೋಪಲಿ ಸಿಕ್ತು ಇವ್ರಿಗೆ. ಯಾಕೆಂದರೆ ಇಲ್ಲಿಂದ ಕಾನ್ಸ್ಟಾಂಟಿನೋಪಲಿಂದಲೇ ತೊಗೊಂಡು ಹೋಗಬೇಕು. ಸೊ ಹಾಗಾಗಿ ಅವ್ರಿಗೆ ಕಂಪ್ಲೀಟ್ ಮಾನೋಪಲಿ, ಏಕಸ್ವಾಮ್ಯತೆ ಸಿಕ್ತು. ದ ಮರ್ಚೆಂಡೈಸ್ ಫ್ರಮ್ ಏಷ್ಯಾ ಹ್ಯಾಡ್ ಬ್ರಾಟ್ ಗುಡ್ ಪ್ರಾಫಿಟ್ಸ್ ಟು ಇಟಾಲಿಯನ್ ಮರ್ಚೆಂಟ್ಸ್. ಸೊ ಇಲ್ಲಿಂದ ತಂದಿದ್ದೇನಿತ್ತು ಅದು ಈವನ್ ಇಟಾಲಿಯನ್ ಮರ್ಚೆಂಟ್ಸ್ಗೂ ಸಹ ಗುಡ್ ಪ್ರಾಫಿಟ್ಸ್ ಬಂತು. ಡಿಸ್ಕಸ್ ದ ರೀಸನ್ಸ್ ದಟ್ ರಿಸಲ್ಟೆಡ್ ಇನ್ ದ ಡಿಸ್ಕವರಿ ಆಫ್ ಎ ನ್ಯೂ ಸೀ ರೂಟ್ ಟು ಇಂಡಿಯಾ. ಸೊ ಇಂಡಿಯಾಕ್ಕೆ ನ್ಯೂ ಸೀ ರೂಟ್ ಕಂಡುಹಿಡಿಯೋಕ್ಕೆ ಏನು ರೀಸನ್ಸ್ ಇವೆ ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ. ಸೊ ಎರಡು ರೀಸನ್ಸ್ ಯಾವುದಪ್ಪ ಅಂದರೆ, ಮೊದಲನೇದು ಲೆವಿಯಿಂಗ್ ಟೂ ಮೆನಿ ಟ್ಯಾಕ್ಸಸ್ ಬೈ ಅರಬ್ ಟ್ರೇಡರ್ಸ್. ಸೊ ಅರಬ್ ಟ್ರೇಡರ್ಸು ಟೂ ಮೆನಿ ಟ್ಯಾಕ್ಸಸ್ ಹಾಕಿದ್ರು. ಒಂದು ಮಾನೋಪಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಸೊ ಯುರೋಪ್ನವ್ರಿಗೆಲ್ಲ ಗೊತ್ತಾಯಿತು ಇಟಾಲಿಯನ್ ಟ್ರೇಡರ್ಸು ಫುಲ್ ಏಕಸ್ವಾಮ್ಯತೆ ಮೆರೆದು ಬಿಟ್ಟಿದ್ದಾರೆ. ಸೊ ಇದು ಸಿಂಪಲ್ ಆನ್ಸರ್. ಸೊ ಲೆಟ್ ಅಸ್ ಡಿಸ್ಕಸ್. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವರ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ನಮಗಾಗಲೇ ಗೊತ್ತಿರೋ ಹಾಗೆ ಕಾನ್ಸ್ಟಾಂಟಿನೋಪಲ್ ಮೂಲಕನೇ ಯುರೋಪ್ಗೆ ಟ್ರೇಡ್ ನಡೀತಿದ್ದು ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್. ಕಾನ್ಸ್ಟಾಂಟಿನೋಪಲ್ ವಾಸ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್. ಸೊ ಏಷ್ಯನ್ ಮಾರ್ಕೆಟು ಮತ್ತು ಯುರೋಪಿಯನ್ ಮಾರ್ಕೆಟ್ ಮಧ್ಯೆ ಬ್ರಿಡ್ಜ್ ಎಲ್ಲ ಇದೆ ಅಂದರೆ ಅದು ಕಾನ್ಸ್ಟಾಂಟಿನೋಪಲ್. ಇನ್ 1453 ದ ಆಟೋಮನ್ ಟಕ್ಸ್ ಕ್ಯಾಪ್ಚರ್ಡ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಸೊ 1453ನಲ್ಲಿ ಆಟೋಮನ್ ಟಕ್ಸು ಕಾನ್ಸ್ಟಾಂಟಿನೋಪಲ್ನ ಕ್ಯಾಪ್ಚರ್ ಮಾಡಿದ್ರು. ಆಸ್ ಎ ರಿಸಲ್ಟ್
All the trade routes connecting the city of Constantinople came under the control of Turks. ಸೊ ಆಟೋಮನ್ ಟರ್ಕ್ಸ್ಗೆ ಕಂಪ್ಲೀಟ್ ಕಂಟ್ರೋಲ್ ಸಿಕ್ಬಿಡ್ತದ್ದು. ಅವಾಗ ಏನು ಮಾಡಿದ್ರು, ದ ಟರ್ಕ್ಸ್ ಸ್ಟಾರ್ಟೆಡ್ ಲಿವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್ ಪಾಸಿಂಗ್ ಥ್ರೂ ದೀಸ್ ರೂಟ್ಸ್. ಸೊ ಆ ರೂಟ್ಸ್ ಮೂಲಕ ಏನೇನು ಹೋಗುತ್ತೋ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡೋದು. ಆಸ್ ಎ ರಿಸಲ್ಟ್ ದ ಮರ್ಚೆಂಟ್ಸ್ ಫೆಲ್ಟ್ ದಟ್ ದ ಟ್ರೇಡ್ ವಾಸ್ ನಾಟ್ ಪ್ರಾಫಿಟಬಲ್. ಸೊ ಹಾಗಾಗಿ ಆ ಮರ್ಚೆಂಟ್ಸು ಟ್ರೇಡ್ ನಮಗೆ ಪ್ರಾಫಿಟಬಲ್ ಅಲ್ಲ ಅಂತ ಅಂದ್ಕೊಂಡ್ರು. ಯಾರು? ಇಟಾಲಿಯನ್ ಮರ್ಚೆಂಟ್ಸ್ ಬೇಸಿಕಲಿ. ಮೀನ್ ವೈಲ್ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ವರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮಾನೋಪಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಇದ್ರ ಜೊತೆಗೇ ತುಂಬ ದಿನದಿಂದ ನೋಡ್ತಿದ್ರಲ್ಲ ಈ ಸ್ಪೇನ್ನವರು ಮತ್ತು ಪೋರ್ಚುಗಲ್ ಈ ಇಟಾಲಿಯನ್ ಮಾನೋಪಲಿ ಮಾಡಿಬಿಟ್ಟಿದ್ದಾರೆ, ಅವ್ರನ್ನೇನಾದ್ರು ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಸೊ ಆವಾಗ ದೇ ಸ್ಟಾರ್ಟೆಡ್ ಎನ್ಕರೇಜಿಂಗ್ ಕರೇಜಿಯಸ್ ಸೇಲರ್ಸ್ ಟು ಫೈಂಡ್ ಎ ಸಿ ರೂಟ್ ಟು ಇಂಡಿಯಾ. ಅವ್ರೇನು ಮಾಡಿದ್ರು, ಸೊ ನಾವು ಹೀಗೆ ಹೋಗಬೇಕು ಅಂತ ಏನಿಲ್ಲ, ಕಾನ್ಸ್ಟ್ಯಾಂಟಿನೋಪಲ್ ಮೂಲಕ ಸಿ ರೂಟ್ ಫೈಂಡ್ ಮಾಡಿ ಅಲ್ಲಿಗೆ ಅಂತ ಒಂದು ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದ ಇನ್ವೆನ್ಷನ್ ಆಫ್ ಕಾಂಪಾಸ್, ಅಸ್ಟ್ರೋಲೇಬ್ಸ್ ಆ್ಯಂಡ್ ಗನ್ ಪೌಡರ್ ಪ್ರೊವೈಡೆಡ್ ಫರ್ದರ್ ಇಂಪಿಟಸ್ ಟು ದಿಸ್ ವೆಂಚರ್. ಸೊ ಆ ಟೈಮಲ್ಲಿ ಏನಾಯಿತು, ಕಂಪಾಸ್ ಕಂಡುಹಿಡಿದ್ರು. ಸೊ ನಾವಿಕರ ದಿಕ್ಸೂಚಿ ಅದೊಂದು, ಆಸ್ಟ್ರೋಲೇಬ್ಸು ಆ್ಯಂಡ್ ಗನ್ ಪೌಡರ್. ಸೊ ಇವೆಲ್ಲ ಬಂದಿದ್ದರಿಂದ ಇದೊಂಥರ ಎನ್ಕರೇಜ್ ಮಾಡ್ತು. ಸೊ ಹೋಲ್ ಫೈಂಡಿಂಗ್ ದ ಸಿ ರೂಟ್ಗೆ ಎನ್ಕರೇಜ್ ಮಾಡ್ತು. ಸೊ ಹಾಗಾಗಿ ಎರಡು ರೀಸನ್. ಒಂದು, ಆಟೋಮನ್ ಟ್ಯಾಕ್ಸು ಟೂ ಮೆನಿ ಟ್ಯಾಕ್ಸಸ್ನ ಹಾಕಿದ್ರು. ಎರಡನೇದು, ಮಾನೋಪಲಿ ಆಫ್ ದ ಇಂಡಿಯನ್ ಟ್ರೇಡರ್ಸ್, ಇಟಾಲಿಯನ್ ಟ್ರೇಡರ್ಸ್. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ. ಸೊ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದವರು ಯಾರು ಅಂತಂದರೆ ಪೋರ್ಚುಗಲ್, ಫಸ್ಟ್ ಬಂದಿದ್ದು ಪೋರ್ಚುಗೀಸರು, ಆಮೇಲೆ ಡಚ್ಚರು, ಆಮೇಲೆ ಇಂಗ್ಲೀಷರು, ನೆಕ್ಸ್ಟು ಫ್ರಾನ್ಸ್ನವರು. ಸೊ ಇಷ್ಟು ಜನ ಬರ್ತಾರೆ. ಮೇಕ್ ಎ ಲಿಸ್ಟ್ ಆಫ್ ಯುರೋಪಿಯನ್ಸ್ ಹೂ ಅರೈವ್ಡ್ ಅಟ್ ಇಂಡಿಯಾ ಟು ಡೂ ಬಿಸ್ನೆಸ್. ಯುರೋಪಿಯನ್ಸ್ ಹೂ ಅರೈವ್ಡ್ ಅಟ್ ಇಂಡಿಯಾ ಟು ಡೂ ಬಿಸ್ನೆಸ್ ಆರ್: ನಂಬರ್ 1 ಪೋರ್ಚುಗೀಸ್, ಫಸ್ಟ್ ಬಂದಿದ್ದು ಪೋರ್ಚುಗೀಸೆ, ಆಮೇಲೆ ಡಚ್, ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ಸೊ ಪೋರ್ಚುಗೀಸ್, ಡಚ್, ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಆರ್ ದ 4 ಯುರೋಪಿಯನ್ಸ್ ಹೂ ಅರೈವ್ಡ್ ಅಟ್ ಇಂಡಿಯಾ in order to do business. Explain the second Carnatic War. ಸೊ ಸೆಕೆಂಡ್ ಕರ್ನಾಟಿಕ್ ವಾರ್ನ ಎಕ್ಸ್ಪ್ಲೈನ್ ಮಾಡೋಣ. ಸೊ ಯಾರ್ಯಾರು ಮಧ್ಯ ನಡೀತು ಅಂತ ಫಸ್ಟ್ ನೋಡ್ಕೊಂಬಿಡಿ. ಸೊ ಲೆಫ್ಟ್ ಸೈಡ್ ಇರೋದು ಚಂದ್ರ ಸಾಹೇಬು, ರೈಟ್ ಸೈಡ್ ಇರೋದು ರಾಬರ್ಟ್ ಕ್ಲೈವು. ಸೊ ಎಷ್ಟನೇ ಇಸ್ವಿಲ್ ನಡೀತು ಅಂದರೆ 1754. ಸೊ ಈ ಸೆಕೆಂಡ್ ಕರ್ನಾಟಿಕ್ ವಾರ್ ನಡೆದಿದ್ದು 1754. ಯಾವ ಜಾಗದಲ್ಲಿ ಅಂದರೆ ಆರ್ಕಟ್. ಸೊ ಇಟ್ ಈಸ್ ಬಿಟ್ವೀನ್ ಚಂದ್ರ ಸಾಹಿಬ್ ಆ್ಯಂಡ್ ರಾಬರ್ಟ್ ಕ್ಲೈವ್. ಓಕೆ, ಸೊ 1754 ಆರ್ಕಾಟಲ್ಲಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್. ಫ್ರೆಂಚ್ ಮೇಡ್ ಸಲಾಬತ್ ಜಂಗ್, ಅನದರ್ ಸನ್ ಆಫ್ ಅಸಫ್ ಜಾ, ಆಸ್ ದ ನಿಜಾಮ್ ಆಫ್ ಹೈದರಾಬಾದ್. ಸೊ ಫ್ರೆಂಚ್ನವ್ರು ಏನು ಮಾಡಿದ್ರು, ಸಲಬತ್ ಜಂಗ್ನ ನೀನಪ್ಪ ನಿಜಾಮ ಅಂತ ಹೇಳಿದ್ರು ಹೈದರಾಬಾದ್ಗೆ. ಅನ್ ಆಫೀಸರ್ ನೇಮ್ಡ್ ಬುಸ್ಸಿ ವಾಸ್ ಸ್ಟೇಷನ್ಡ್ ಇನ್ ಹೈದರಾಬಾದ್ ಫಾರ್ ಹಿಸ್ ಪ್ರೊಟೆಕ್ಷನ್ ಬೈ ಫ್ರೆಂಚ್. ಸೊ ಅವ್ರೇನು ಮಾಡಿದ್ರು, ಅವ್ರ ಜೊತೆನೇ ಒಬ್ಬ ಆಫೀಸರ್ನು ಇಟ್ಟಿದ್ರು, ಬುಸ್ಸಿ ಅನ್ನೋನ್ನ ಅವನ ಜೊತೆ ಇಟ್ಟಿದ್ರು. ಸೊ ಪ್ರೊಟೆಕ್ಷನ್ ಕೊಡುವಂಥ. ಇನ್ ಕರ್ನಾಟಕ್, ಚಂದಾ ಸಾಹಿಬ್ ವಾಸ್ ದ ನವಾಬ್ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ಸೊ ಈ ಕರ್ನಾಟಿಕ್ ರೀಜನ್ ಏನಿತ್ತು ಅಲ್ಲಿ ಚಂದಾ ಸಾಹೇಬು ನವಾಬ್ ಆಗಿದ್ದು. ಸೊ ಅವರು ಅದನ್ನು ಫ್ರಾನ್ಸ್ನವರೇ ಹೆಲ್ಪ್ ಮಾಡಿದರು, ಫ್ರೆಂಚೇ. ರಾಬರ್ಟ್ ಕ್ಲೈವ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಆರ್ಕಾಟ್, ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ್, ಆ್ಯಂಡ್ ಡಿಫೀಟೆಡ್ ಚಂದಾ ಸಾಹೇಬ್. ಸೊ ಇವನು ರಾಬರ್ಟ್ ಕ್ಲೈವ್ ಏನು ಮಾಡ್ದ, ಅವನು ಆರ್ಕಾಟ್ ಅವ್ರದ್ದು ಕ್ಯಾಪಿಟಲ್ ಸಿಟಿ ಏನಿತ್ತು ಅದನ್ನು ಅಟ್ಯಾಕ್ ಮಾಡಿ ಚಂದಾ ಸಾಹೇಬ್ನ ಸೋಲಿಸ್ಬಿಟ್ಟು. ಚಂದಾ ಸಾಹೇಬ್ ವಾಸ್ ಇಂಪ್ರಿಸನ್ಡ್ ಆ್ಯಂಡ್ ಲೇಟರ್ ಕಿಲ್ಡ್ ಇನ್ ದಿಸ್ ವಾರ್. ಸೊ ಅವನ್ನ ಹಿಡಿದ್ರು, ಆಮೇಲೆ ಕೊಲೆನೂ ಮಾಡಿಬಿಟ್ರು. ಇನ್ ದ ಪ್ಲೇಸ್ ಆಫ್ ಚಂದಾ ಸಾಹೇಬ್, ದ ಇಂಗ್ಲೀಷ್ ನೇಮ್ಡ್ ಮಹಮ್ಮದ್ ಅಲಿ, ದ ಸನ್ ಆಫ್ ಅನ್ವರುದ್ದೀನ್, ಆಸ್ ದ ನವಾಬ್ ಆಫ್ ಕರ್ನಾಟಕ. ಸೊ ಅವರೇನು ಮಾಡಿದ್ರು, ಅಲ್ಲಿ ನವಾಬ್ ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ ಅನ್ನೋನ್ನ ಕರ್ನಾಟಕದ್ದು ನವಾಬ್ ಮಾಡೋದು. ದ ಸೆಕೆಂಡ್ ಕರ್ನಾಟಿಕ್ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ. ಸೊ ಒಂದು ಟ್ರೀಟಿ ಆಫ್ ಪಾಂಡಿಚೇರಿ ಅಂತ ಮಾಡಿಕೊಂಡು ಅಲ್ಲಿಗೆ ಮುಗೀತು. ಫ್ರೆಂಚ್ ರೀಕಾಲ್ಡ್ ಡ್ಯೂಪ್ಲೆ. ಸೊ ಫ್ರೆಂಚ್ ಏನು ಮಾಡಿದ್ರು, ಆ ಡ್ಯೂಪ್ಲೆ ಅನ್ನೋನ್ನು ವಾಪಸ್ ಕರೆದ್ರು. ದಿಸ್ ವಾರ್ ಬ್ರಾಟ್ ಲಾರೆಲ್ಸ್ ಟು ಇಂಗ್ಲೀಷ್. ಸೊ ಇದು ಅವ್ರಿಗೆ ಒಂದು ಪ್ರತಿಷ್ಠೆ ಕೊಡ್ತು, ಯಾರಿಗೆ? ಇಂಗ್ಲೀಷರ್ಸ್ಗೆ. ವೈಲ್ ಫ್ರೆಂಚ್ ಸಫರ್ಡ್ ಎ ಪೊಲಿಟಿಕಲ್ ಸೆಟ್ ಬ್ಯಾಕ್. ಆದರೆ ಫ್ರಾನ್ಸ್ನವ್ರಿಗೆ ಪಾಪ ಒಂಥರ ಹಿನ್ನಡೆ ಆಯಿತು, ಪೊಲಿಟಿಕಲಿ, ರಾಜಕೀಯವಾಗಿ ಹಿನ್ನಡೆ. ಸ್ಟೇಟ್ ದ ರೀಸನ್ಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಪ್ಲಾಸಿ ವಾರ್. ಸೊ ಈ ಪ್ಲಾಸಿ ವಾರ್ ಏನು ನಡೀತು, ಅದರ ಏನಕ್ಕೆ ನಡೀತದು, ರೀಸನ್, ರಿಸಲ್ಟ್ಸ್ ಏನು, ಅದರಿಂದ ಏನು ಪರಿಣಾಮಗಳೇನಾದವು. ಸೊ ಪ್ಲಾಸಿ ವಾರ್ ಎರಡರ ಮಧ್ಯ ಅಂದರೆ ಸಿರಾಜ್ ದೌಲಾ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯ ನಡೀತು 1757. ಪ್ಲಾಸಿನಲ್ಲಿ ನಡೆದಂಥ ವಾರ್ ಇದು. ರೀಸನ್ಸ್ ಏನು?
ಮಿಸ್ಯೂಸ್ ಆಫ್ ದಸ್ತಖತ್ಸ್. ಸೊ ಈ ದಸ್ತಖತ್ಸ್ ಅಂತ ಒಂದು ಸ್ಪೆಷಲ್ ಪರ್ಮಿಷನ್ನ ಗ್ರ್ಯಾಂಟ್ ಮಾಡಿದ್ರು ಈ ಇಂಗ್ಲೀಷರ್ಸ್ಗೆ. ಸೊ ಆ ಆಫೀಸರ್ಗಳು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರಿಂದ ದೇರ್ ಆರ್ ಲಾಸಸ್ ಟು ದ ಗೌರ್ಮೆಂಟ್ ಟ್ರೆಷರಿ. ಸಿರಾಜುದ್ದೌಲನ್ ಗೌರ್ಮೆಂಟ್ಗೆ ಅವನಿಗೆ ಸರಿಯಾಗಿ ದುಡ್ಡು ಬರಲಿಲ್ಲ. ಅದು ಮೊದಲನೇದು, ಅದು ಸಿಟ್ಟು ಬಂತಾನೆ. ಮೆಂಡಿಂಗ್ ಆಫ್ ದ ಫೋರ್ಟ್ ವಿತೌಟ್ ಪರ್ಮಿಷನ್. ಸೊ ದ ಬ್ರಿಟಿಷ್ ರಿಪೇರ್ಡ್ ದ ಫೋರ್ಟ್ ಆಫ್ ಕಲ್ಕತ್ತಾ ಆ್ಯಂಡ್ ಪ್ಲೇಸ್ಡ್ ಕ್ಯಾನನ್ಸ್ ಇನ್ ದೇಮ್. ಅವ್ರು ಏನು ಮಾಡಿದ್ರು, ಅಲ್ಲಿದ್ದಿದ್ದು ಕೋಟೆ ಇತ್ತಲ್ಲ ಅದನ್ನು ರಿಪೇರಿ ಮಾಡಿದ್ರು, ಅಲ್ಲೆಲ್ಲ ಪಿರಂಗಿಗಳಿಟ್ರು. ಸೊ ಕ್ಯಾನನ್ಸ್ನ ಇಟ್ಟರು. ದಿಸ್ ಫರ್ದರ್ ಅಗ್ರೀಡ್ ಆ್ಯಂಗರ್ಡ್ ಸಿರಾಜುದ್ದೌಲಾ ಆ್ಯಂಡ್ ಹಿ ಆರ್ಡರ್ಡ್ ದ ರಿಮೂವಲ್ ಆಫ್ ಕ್ಯಾನನ್ಸ್ ಫ್ರಮ್ ದ ಕೋರ್ಟ್. ಅವನಿಗೆ ಸಖತ್ ಸಿಟ್ಟು ಬಂದ್ಬಿಡ್ತು ಸಿರಾಜುದ್ದೌಲನಿಗೆ. ಹೇಳ್ದ, ಇಲ್ಲ ತೆಗೀರಿ, ಆ ಪಿರಂಗಿಗಳನ್ನೆಲ್ಲ ತೆಗೀರಿ ಅಂತ ಹೇಳ್ದ. ದ ಬ್ರಿಟಿಷ್ ರೆಫ್ಯೂಸ್ ಟು ಡೂ ದಿಸ್, ಆ್ಯಂಗರಿಂಗ್ ದ ನವಾಬ್ ಫರ್ದರ್. ಸೊ ಅವರು ಮಾಡಲ್ಲ ಅಂತ ಹೇಳಿದ್ರು. ಸೊ ಆವಾಗ ಸಿರಾಜುದ್ದೌಲನಿಗೆ ಎರಡನೇ ಟೈಮ್ ಸಿಟ್ಟು ಬಂತು. ಮೊದಲು ಬರ್ತಿದ್ದಿದ್ದ ದುಡ್ಡನ್ನ ಹಾಳು ಮಾಡಿದ್ರು, ಆ ದಸ್ತಖತ್ಸ್ನ ಮಿಸ್ಯೂಸ್ ಮಾಡಿ. ಎರಡನೇದು ತೊಗೊಂಬಂದಲ್ಲಿ ಅದು ಕೋಟೆ ಎಲ್ಲ ಕಟ್ಬಿಟ್ಟು ರಿಪೇರಿ ಮಾಡಿ ತೊಗೊಂಬಂದು ಪಿರಂಗಿ ಇಟ್ಟರು. ಸೊ ಎರಡು ಸಖತ್ ಸಿಟ್ಟು ಬಂತು ಇವ್ರಿಗೆ, ಹಾಗೆ ಸಿರಾಜುದ್ದೌಲ. ಮೂರನೇ ದಾಳಿ. ಸೊ ಹಾಗಾಗಿ ಬ್ಲ್ಯಾಕ್ ರೂಮ್ ಟ್ರಾಜಡಿ ಅಂತ ಒಂದು ನಡೀತು. ಏನು, ಸಿರಾಜುದ್ದೌಲಾ ಕಾನ್ಕರ್ಡ್ ದ ಫೋರ್ಟ್ ವಿಲಿಯಂ ಈಸಿಲಿ ಆ್ಯಂಡ್ ಇಂಪ್ರಿಸೆಂಟ್ ಸಮ್ ಆಫ್ ದ ಬ್ರಿಟಿಷ್. ಸೊ ಸಿರಾಜುದ್ದೌಲಾ ಏನು ಮಾಡ್ದ, ಅಲ್ಲಿ ಫೋರ್ಟ್ ವಿಲಿಯಂ ಅನ್ನೋದನ್ನು ಕಾನ್ಕರ್ ಮಾಡ್ದ. ಸೊ ಅಂದರೆ ಹೋಗಿ ಸೋಲಿಸ್ದ. ಅಲ್ಲಿದ್ದಂಥ ಕೆಲವ್ರನ್ನ ಹಿ ಇಂಪ್ರೆಸೆಂಟ್ 146 ಇಂಗ್ಲೀಷ್ ಮೆನ್ ಇನ್ ಎ ಸ್ಮಾಲ್ ರೂಮ್ ಇನ್ ದ ಫೋರ್ಟ್. ಸೊ ಆ ಫೋರ್ಟಲ್ಲಿದ್ದಂಥ ಒಂದು ಸಣ್ಣ ಕೋಣೆಯಲ್ಲಿ 146 ಜನ ನಿಂತ. ಅದರಲ್ಲಿ ಆಫ್ ವಿಚ್ 123 ಡೈಡ್. ಸೊ ಅದರಲ್ಲಿ 123 ಜನ ಸತ್ತೋದ್ರು. ದಿಸ್ ಈಸ್ ಕಾಲ್ಡ್ ಆಸ್ ದ ಬ್ಲಾಕ್ ರೂಮ್ ಟ್ರಾಜಡಿ. ಸೊ ಇದನ್ನು ಬ್ಲಾಕ್ ರೂಮ್ ಟ್ರಾಜಡಿ ಅಂತ ಕರೀತಾರೆ. ದಿಸ್ ಎನ್ರೇಜ್ಡ್ ರಾಬರ್ಟ್ ಕ್ಲೈವ್ ಆ್ಯಂಡ್ ಅರೈವ್ಡ್ ಇನ್ ಬೆಂಗಾಲ್ ವಿತ್ ಎ ಲಾರ್ಜ್ ಆರ್ಮಿ. ಸೊ ಇದಾದ ತಕ್ಷಣ ಅವನಿಗೆ ಸಖತ್ ಸಿಟ್ಟು ಬಂದ್ಬಿಡ್ತು ರಾಬರ್ಟ್ ಕ್ಲೈವ್ಗೆ. ಸೊ 123 ಜನ ಸಾಯಿಸಿದೆಯಾ ಅಂತ ಹೇಳಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸೊ ಲಾರ್ಜ್ ಆರ್ಮಿ ತೊಗೊಂಡು ಬೆಂಗಾಲಿಗೆ ಬಂದ. ಸೊ ಔಟ್ಕಮ್ಸ್ ಏನು, ಪರಿಣಾಮಗಳೇನು ಅಂದರೆ, ದಿಸ್ ವಾರ್ ಬ್ರಾಟ್ ಔಟ್ ದ ಇಮ್ಮೊರಾಲಿಟಿ, ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ದ ಇಂಡಿಯನ್ಸ್ ಆ್ಯಂಡ್ ದ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್. ಸೊ ಇದರಲ್ಲಿ ಏನು ಗೊತ್ತಾಯಿತು ಅಂದರೆ, ಫಸ್ಟ್ ಆಫ್ ಆಲ್ ಇಮ್ಮೊರಾಲಿಟಿ, ಸೊ ಅನೈತಿಕತೆ ಎದ್ದು ಕಾಣಿಸ್ತಿತ್ತು. ಲ್ಯಾಕ್ ಆಫ್ ಯೂನಿಟಿ, ಸೊ ನಮ್ಮಲ್ಲಿ ಯೂನಿಟಿ ಇರಲಿಲ್ಲ ಅಮಾಂಗ್ ದ ಇಂಡಿಯನ್ಸ್ ಆ್ಯಂಡ್ ದ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್. ಸೊ ಇಂಡಿಯನ್ ಬಿಸ್ನೆಸ್ ಮಾಡೋರು ಏನಿದ್ರು ಅವ್ರುಗಳಿಗೆ ದುರಾಸೆ. ಸೊ ಇದು ಮೊದಲನೇ ಔಟ್ಕಮ್. ಸೊ ಗೊತ್ತಾಯಿತು ಎಲ್ಲರಿಗೂ. ಮೀರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಸೊ ಮೀರ್ ಜಾಫರ್ನ ನವಾಬ್ ಆಫ್ ಬೆಂಗಾಲ್ ಮಾಡಿಬಿಟ್ರು. ಬೆಂಗಾಲ್ಗೆ ನವಾಬಾಗಿ ಅಪಾಯಿಂಟ್ ಮಾಡಿದ್ರು. ಯಾರು? ಬ್ರಿಟಿಷರ್ಸ್. ದ ಕಂಪನಿ ಗೈನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಡೂ ಬಿಸ್ನೆಸ್ ಇನ್ ಬೆಂಗಾಲ್. ಸೊ ಕಂಪನಿ ಏನಿದೆ, ಬ್ರಿಟಿಷ್ ಕಂಪ್ನಿ, ಸೊ ಅವ್ರಿಗೆ ಫುಲ್ ಬಿಸ್ನೆಸ್ ಮಾಡೋಕ್ಕೆ ಕಂಪ್ಲೀಟ್ ರೈಟ್ಸ್, ಎಕ್ಸ್ಕ್ಲೂಸಿವ್ ರೈಟ್ಸ್. ಅವ್ರನ್ನ ಕೇಳಿ ಬೇರೆಯವ್ರು ಮಾಡಬೇಕೇ ಹೊರತು ಅವ್ರು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಆ ರೀತಿ ಕಂಪ್ಲೀಟ್ ಕಂಟ್ರೋಲ್ ಸಿಕ್ತು. ಮೀರ್ ಜಾಫರ್ ಹ್ಯಾಡ್ ಟು ಪೇ ₹17 garner and 70 lakh to as a relief to Sirajuddaula's attack on the Fort William. ಸೊ ಇವನು ಮೀರ್ ಜಾಫರ್ ಏನು ಮಾಡಬೇಕಾಗಿ ಬಂತು, ಸೊ ಎಷ್ಟು ಅಷ್ಟು 17 ಕೋಟಿ 70 ಲಕ್ಷನ ಏನು ಸಿರಾಜುದ್ದೌಲಾ ಫೋರ್ಟ್ ವಿಲಿಯಂನ ಅಟ್ಯಾಕ್ ಮಾಡಿದ್ದಕ್ಕಾಗದಂತಹ ಒಂದು ಹಾನಿ ಪರಿಹಾರ ಅಂತ ಹೇಳಿ ಸೊ ಇದನ್ನು ಇಸ್ಕೊಂಡ್ರು. ಸೊ ದ ಬ್ರಿಟಿಷ್ projected Mir Jafar as an inefficient Nawab and brought in his nephew Mir Qasim as the new Nawab. ಸೊ ಅವರೇನು ಮಾಡಿದ್ರು, ಮೀರ್ ಜಾಫರ್ನ ಕಿತ್ತು ಹಾಕಿ ಮೀರ್ ಕಾಸಿಮ್ನ ತಗೊಂಬಂದು ನವಾಬ್ ಮಾಡಿದ್ರು. ಡಿಸ್ಕಸ್ ದ ರೀಸನ್ಸ್ ದಟ್ ರಿಸಲ್ಟೆಡ್ ಇನ್ ದ ಡಿಸ್ಕವರಿ ಆಫ್ ಎ ನ್ಯೂ ಸೀ ರೂಟ್ ಟು ಇಂಡಿಯಾ. ಸೊ ಇಂಡಿಯಾಕ್ಕೆ ನ್ಯೂ ಸೀ ರೂಟ್ ಕಂಡುಹಿಡಿಯೋಕ್ಕೆ ಏನು ರೀಸನ್ಸ್ ಇವೆ ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ. ಸೊ 2 ರೀಸನ್ಸ್ ಯಾವುದಪ್ಪ ಅಂದರೆ, ಮೊದಲನೇದು ಲೆವಿಯಿಂಗ್ ಟೂ ಮೆನಿ ಟ್ಯಾಕ್ಸಸ್ ಬೈ ಅರಬ್ ಟ್ರೇಡರ್ಸ್. ಸೊ ಅರಬ್ ಟ್ರೇಡರ್ಸು ಟೂ ಮೆನಿ ಟ್ಯಾಕ್ಸಸ್ ಹಾಕಿದ್ರು. ಒಂದು ಮಾನೋಪಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಸೊ ಯುರೋಪ್ನವ್ರಿಗೆಲ್ಲ ಗೊತ್ತಾಯಿತು ಇಟಾಲಿಯನ್ ಟ್ರೇಡರ್ಸು ಫುಲ್ ಏಕಸ್ವಾಮ್ಯತೆ ಮೆರೆದು ಬಿಟ್ಟಿದ್ದಾರೆ. ಸೊ ಇದು ಸಿಂಪಲ್ ಆನ್ಸರ್. ಸೊ ಲೆಟ್ ಅಸ್ ಡಿಸ್ಕಸ್. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವರ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ನಮಗಾಗಲೇ ಗೊತ್ತಿರೋ ಹಾಗೆ ಕಾನ್ಸ್ಟಾಂಟಿನೋಪಲ್ ಮೂಲಕನೇ ಯುರೋಪ್ಗೆ ಟ್ರೇಡ್ ನಡೀತಿದ್ದು ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್. ಕಾನ್ಸ್ಟಾಂಟಿನೋಪಲ್ ವಾಸ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್. ಸೊ ಏಷ್ಯನ್ ಮಾರ್ಕೆಟು ಮತ್ತು ಯುರೋಪಿಯನ್ ಮಾರ್ಕೆಟ್ ಮಧ್ಯೆ ಬ್ರಿಡ್ಜ್ ಎಲ್ಲ ಇದೆ ಅಂದರೆ ಅದು ಕಾನ್ಸ್ಟಾಂಟಿನೋಪಲ್. ಇನ್ 1453 ದ ಆಟಮನ್ ಟಕ್ಸ್ ಕ್ಯಾಪ್ಚರ್ಡ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್.
ಸೊ 1453ನಲ್ಲಿ ಅಟೋಮನ್ ಟಕ್ಸು ಕಾನ್ಸ್ಟಂಟಿನೋಪಲ್ನ ಕ್ಯಾಪ್ಚರ್ ಮಾಡಿದ್ರು. ಆಸ್ ಎ ರಿಸಲ್ಟ್ all the trade routes connecting the city of Constantinople came under the control of Turks. ಸೊ ಆಟೋಮನ್ ಟರ್ಕ್ಸ್ಗೆ ಕಂಪ್ಲೀಟ್ ಕಂಟ್ರೋಲ್ ಸಿಕ್ಬಿಡ್ತದೆ. ಅವಾಗ ಏನು ಮಾಡಿದ್ರು, ದ ಟರ್ಕ್ಸ್ ಸ್ಟಾರ್ಟೆಡ್ ಲಿವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್ ಪಾಸಿಂಗ್ ಥ್ರೂ ದೀಸ್. ಸೊ ಅದಾದಮೇಲೆ ಔಟ್ಕಮ್ಸ್ ಏನು, ಪರಿಣಾಮಗಳೇನು, ಆ ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ರೆ, ಶಾ ಆಲಂ ಟು ಅಕಾರ್ಡೆಡ್ ದ ದಿವಾನಿ ರೈಟ್ಸ್ ಓವರ್ ದ ಬೆಂಗಾಲ್ ಟು ದ ಬ್ರಿಟಿಷ್. ಸೊ ಈ ಶಾ ಆಲಂ ಟು ಏನಿದ್ದಾನೆ ಅವನು ದಿವಾನಿ ರೈಟ್ಸ್ ಅಂತಿರುತ್ತೆ, ಅಂದರೆ ಭೂಕಂದಾಯನ ವಸೂಲಿ ಮಾಡ್ಬೋದು. ಸೊ ಲ್ಯಾಂಡ್ ಟ್ಯಾಕ್ಸ್ ಏನಿದೆ ಅದನ್ನು ಇವರೇ ವಸೂಲಿ ಮಾಡ್ಬೋದು ಅಂತಕ್ಕಂತಹ ರೈಟ್ಸ್ನ ಬೆಂಗಾಲ್ ಇವರು ಶಾ ಆಲಂ ಟು ಬ್ರಿಟಿಷ್ನವ್ರಿಗೆ ಕೊಡ್ತಾರೆ. ಸೊ ಹಾಗಾಗಿ ಬೆಂಗಾಲು ಕಂಪ್ಲೀಟ್ಲಿ ಬ್ರಿಟಿಷ್ನವ್ರಿಗೆ ಸೇರಿಬಿಡುತ್ತೆ. ಶಾ ಆಲಂ ಟು ಗೇವ್ ಅವೇ ಆಲ್ ದ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಫಾರ್ ಅನ್ ಆನ್ಯುವಲ್ ಫೀ ಆಫ್ ₹26 lakhs, 26 ಲಕ್ಷ ಇಟ್ಕೊಂಡು ಒಂಥರ ಸೇಲ್ ಮಾಡ್ದಂಗೆ ಅಂತ ಅಂದ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ, ಆಫ್ಕೋರ್ಸ್ ಅವನು ಸೋತಿದ್ದಾನೆ ಆಲ್ರೆಡಿ, ಆದ್ರೂ ಈ ಥರ ಒಂದು ಪರಿಸ್ಥಿತಿ ಬಂತು. ದ ನವಾಬ್ ಆಫ್ ಔ ಹ್ಯಾಡ್ ಟು ಗಿವ್ ಅವೇ ಎ ಫೈನ್ ಆಫ್ ₹50 lakh ಫಾರ್ ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಕಂಪನಿ. ಸೊ ಅವರು ನವಾಬ ಹೌದೇನಿದ್ರು, ಸೊ ಅವರೂ ₹50 ಲಕ್ಷ ಕೊಡಬೇಕಾಗಿ ಬರುತ್ತೆ. ವಿತ್ ದ ಡೆತ್ ಆಫ್ ಮೀರ್ ಜಾಫರ್, ದ ಕಂಪನಿ ಪೇಯ್ಡ್ ಪೆನ್ಷನ್ ಟು ಹಿಸ್ ಸನ್ ಅಂಡ್ ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ಸೊ ಮೀರ್ ಜಾಫರ್ ಸತ್ತ ತಕ್ಷಣ ಇವ್ರು ಏನು ಮಾಡ್ತಾರೆ, ಕಂಪ್ನಿನವರು ಅವ್ರ ಮಗನಿಗೆ ಒಂದಿಷ್ಟು ಪೆನ್ಷನ್ ಅಂತ ಕೊಟ್ಬಿಟ್ಟು, ಸೊ ನೀವು ಯಾವ ಇತ್ಲಾಗ ಬರಬೇಡಿ ಅಂತ ಹೇಳಿ ಕಂಪ್ಲೀಟಾಗಿ ಅವರೇ ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.